ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಕುತ್ತೇರಿ ವ್ಯಕ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡುಮುರಿದು ಗುಡುಗೂರಿ ತಲೆನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದು ನಾಡ ಹೋಗಿ ಒಂಬತ್ತು ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಅಣುವರಿದು ಗಣವೆರೆಸಿ ಹಿರಿದು ಕೆರೆದೆಂಬ ಭೇದವ ಮರೆದು ವಚನವನ್ನು ರಚಿಸಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಜ್ಞಾನದಾಯಕವಾಗಿರತಕ್ಕಂತಹ ವಚನವನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಹಿರಿಯರ್ಯಾರು ಕಿರಿಯರ್ಯಾರು ಅನ್ನತಕ್ಕಂತಹ ಒಂದು ಮಾತನ್ನು ಈ ಒಂದು ವಚನದಲ್ಲಿ ಪೂಜ್ಯರ ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಯಾವ ರೀತಿಯಾಗಿ ಅಜಕೋಟಿ ವರ್ಷದವರೆಲ್ಲರೂ, ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರಿಗೆ ಅಂದ್ರೆ ಬ್ರಹ್ಮಣೇ ಆದಿಯಾಗಿ, ಬ್ರಹ್ಮಣ ಯಾವ ಒಂದು ಕಲ್ಪ ಅಂದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ 44 ಅಬ್ಜ 32 ಕೋಟಿ ವರ್ಷ ಆದಾಗ ಬ್ರಹ್ಮಣ ಒಂದು ಹಗಲು ಅಂತ ವಿಚಾರ ಚಂದ್ರೋದಯದಾಗ ಬರುವಂಥದ್ದಾಗಿ 4 ಅಬ್ಜ 32 ಕೋಟಿ ವರ್ಷಗಳಾದಾಗ ಬ್ರಹ್ಮಣ ಒಂದು ಹಗಲ. ಇಂಥ ಒಂದು ಹಠಯೋಗದಿಂದ ಬ್ರಹ್ಮಣ ಒಂದು ಕೋಟಿ ಬ್ರಹ್ಮಣ ವರ್ಷದ ಹಾಗೆ ಕೋಟಿ ವರ್ಷಗಳವರೆಗೆ ಜೀವಿಸಿಕೊಂಡಿದ್ದರೂ ಕೂಡ ಅಂಥವರಿಗೆ ಹಿರಿಯರನ್ನಾಗಿ ಬರ್ತತೇನು ಇಲ್ಲ. ಮತ್ತು ತಪಸ್ಸು ಮಾಡ್ತಾ ಕುಳಿತಿರುವಾಗ ಅವರಿಗೆ ಅವರ ಒಂದು ಶರೀರಕ್ಕೆ ಹುತ್ತನ್ನುವಂಥದ್ದು ಬೆಳೆದ ಆಮೇಲೆ ಮ್ಯಾಲೆಲ್ಲ ಮರ ಕೊಂಬೆ ಬೆತ್ತಗಳು ಬೆಳೆದು ಸಾವಿರಾರು ವರ್ಷ ಅವರು ತಪಸ್ಸು ಮಾಡ್ತಾ ಅಲ್ಲಿ ಕುಳಿತಿದ್ರು ಕೂಡ ಅಂಥವರಿಗೆ ಹಿರಿಯರನ್ನಾಗಿ ಬರ್ತತೇನು ಅಂತ ಪ್ರಶ್ನೆ ಮಾಡ್ತಾ ಮುಂದೆ ಉತ್ತರವನ್ನು ಕೂಡ ತಾವೇ ಹೇಳುವಂಥವ್ರಾಗ. ಯಾವ ರೀತಿಯಾಗಿ ಹಿಂದೆ ಚಾಂಗದೇವ ಮಹಾರಾಜ ಅನ್ನುವಂಥವ ಏನು ಮಾಡಿಪ್ಪ ಅಂದ್ರೆ ಆತ ತಪಸ್ಸು ಮಾಡಿ ಯಾವ ಅಷ್ಟಾಂಗ ಯೋಗಗಳ ಸಿದ್ಧಿಯನ್ನು ಪಡೆದುಕೊಂಡು ಹಠಯೋಗದಿಂದ ಪ್ರಾಣವನ್ನು ಬ್ರಹ್ಮರಂಧ್ರಕ್ಕೆ ಇರಿಸಿ ಯಾವ ಅಂತ್ಯಕಾಲ ಬಂದಾಗ ಕುಳಿತುಕೊಂಡ ಬಿಡ ಆವಾಗ ಯಮದೂತರು ಬಂದ ಅವನವನ್ನು ಪ್ರಾಣವನ್ನು ಹರಣ ಮಾಡಿಕೊಂಡು ಹೋಗಲಿಕ್ಕೆ ಬಂದಾಗ ಆ ಒಂದು ಬ್ರಹ್ಮರಂಧ್ರಕ್ಕೆ ಏರಿಸಿ ಆತ ಏನು ಹಠಯೋಗದಿಂದ ಒಂದು ಆ ಸಾಧನೆಯನ್ನು ಮಾಡಿದ್ದ, ಮರಣವನ್ನು ಗೆಲ್ಲುವಂಥ ಸಾಧನೆಯನ್ನು ಮಾಡಿದ್ದ. ಅದಕ್ಕಾಗಿ ಬಂದವರು ತಿರುಗಿ ಹೊಳ್ಳೋದವರು. ಇದೇ ರೀತಿ 2-3 ಸಲ ಆಯಿತು. ಆಮೇಲೆ ಯಮಧರ್ಮರಾಜನ ನಾಣ ಹೊಕ್ಕನಗಪ್ಪ ತಿಳಿಸಿಂದ ಅವನ ಬಂದ ಲೋಕಕ್ಕೆ ಬಂದ ಕೇಸೆ ನೋಡ್ತಾನೆ. ಅವನಿಗೂ ಕೂಡ ಒಂದು ಪ್ರಾಣವನ್ನು ಹರಣ ಮಾಡ್ಕೊಂಡು ಹೋಗುವಂತಹದ್ದು ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಚಾಂಗದೇವ ಮಹಾರಾಜ ಎಷ್ಟು ವರ್ಷ ಬದುಕಿದ್ದಪ್ಪ ಅಂತ ಕೇಳಿದ್ರೆ 1400 ವರ್ಷ ಆತ ಬದುಕುವಂಥದ್ದಾಗಿದ್ದ. ಅಂಥವನಿಗೆ ಹಿರಿಯವ ಅನ್ನಕ್ಕೆ ಬರ್ತತೇನು ಅಂತ ಕೇಳ್ತಾರೆ. ಬರಂಗಿಲ್ಲ. ಅದೇ ಚಾಂಗದೇವ ಮಹಾರಾಜ ತನ್ನ ಗರ್ವದಿಂದ ಏನು ಮಾಡ್ತಾನಪ್ಪ ಅಂದ್ರೆ ಅವನ ವಾಹನ ಹುಲಿ, ಆ ಹುಲಿ ಮೇಲೆ ಕೂತ್ಕೊಂಡ ಒಂದು ಹಾವನ್ನ ಒಂದು ಬಾರ್ಕೋಲ್ ಮಾಡಿ ಆತ ಅದನ್ನು ನಡೆಸ್ಕೊಂತ ಬರ್ತಿರ್ತಾನೆ. ಅದ್ರ ಮೇಲೆ ಕುಂತು ಇಲ್ಲಿ ಮುಂದೆ ಬಂದ ಕೂಡಲೇ ಒಂದು ಬಿಸಿಲಿನೊಳಗೆ ಮುಂಜಾನೆ ಟೈಮ್ದೊಳಗೆ ಚಳಿ ಇರ್ತೈತಿ, ಬಿಸಿಲು ಕಾಸ್ಕೊಂತ ಅದ್ರ ಮೇಲೆ ಯಾರು ಕೂತಿರ್ತಾರಪ್ಪ ಅಂದ್ರೆ 4 ಮಂದಿ ಕೂತಿರ್ತಾರೆ. ನೂರತ್ತಿ, ಸೋಪಾಣ, ಜ್ಞಾನೇಶ್ವರ ಮತ್ತು ಮುಕ್ತಾಯಿ ಎಂಬತಕ್ಕಂತಹ ಯಾವ ಸಂತ ಶ್ರೇಷ್ಠರು ಕುಳಿತಿರುವಂಥವರಾಗಿರ್ತಾರೆ. ಅದಕ್ಕಾಗಿ ಆತ ಒಂದು ಗರ್ವದಿಂದ ಬರ್ತಾ ಇರ್ತಾನೋ, ಇವರು ಕೂಡ ಆತ ಬರ್ತಾ ಇರ್ತಾನೆ. ಅದಕ್ಕಾಗಿ ಇವರು ಕೂಡ ಅವನ ಹತ್ತಿರ ಹೋಗ್ಬೇಕಂತ ಹೇಳಿಸಿಂದ ಆ ಗೋಡಿಗೆನ ಅಪ್ಪಣೆ ಕೊಡ್ತಾರೆ. ಗೋಡಿನ ಚಲಿಸಾಕತ್ತ. ಆವಾಗ ಅವ ಏನು ಚಾರ್ಜ್ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಇವರು ಮಹಾತ್ಮರ ಇದ್ದಂಗೆ ಕಾಣ್ತಾರು ಅಂತ ಹೇಳಿಸಿಂದ ಅಲ್ಲೇ ತಡೆದು ನಿಂತ ಇವರಿಗೆ ಪತ್ರ ಬರೆಯಕ್ಕೆ ಹೋಗ್ತಾನೆ. ಪತ್ರ ಬರಿಬೇಕಾದ್ರೆ ಇವರಿಗೆ ವಯಸ್ಸಿನಿಂದ ಬಹಳ ಚಿಕ್ಕವರು ಅದಾರ. 14, 12, 8, 6 ಈ ರೀತಿಯಾಗಿ
ವಯಸ್ಸಿನಲ್ಲಿ ಭಾಳ ಚಿಕ್ಕವರದಾರು, ಇವ್ರಿಗೆ ನಮಸ್ಕಾರ ಅಂತ ಬರೆದ್ರೆ ನನ್ನ ದೊಡ್ಡಸ್ತಿಕೆ ಹೋಗತಿ, ಆಶೀರ್ವಾದ ಅಂತ ಬರ್ಯಾಕೆ ಹೋಗಬೇಕಾದ್ರೆ ಜ್ಞಾನಿಗಳಂಗೆ ಕಾಣಕತ್ತಾರು ಅಂಥೇಳಿ ಏನು ಮಾಡ್ತಾನಪ್ಪ ಅಂದ್ರೆ ಖಾಲಿ ಪೇಪರ್ನಾಗ ಕೊಟ್ಟು ಕಳಿಸ್ತಾನೆ. ಆವಾಗ ಅವ್ರು ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ